ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಈ ದಿನ ಭಾನುವಾರ, ಕರ್ತನ ದಿನವಾಗಿದೆ. ಆಲಯಕ್ಕೆ ಹೋಗೋಣ, ಎದ್ದೇಳಿರಿ ಎಂಬುದಾಗಿ ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತೇನೆ. ಈಗಾಗಲೇ ನೀವು ದೇವರ ವಾಕ್ಯ ಧ್ಯಾನಿಸಿರುತ್ತೀರಿ ಎಂದು ನಂಬುತ್ತೇನೆ. ಒಂದು ವೇಳೆ ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಸಾಯಂಕಾಲ ಆಗಿರಬಹುದು, ಯಾವುದೇ ಸಮಯವಾಗಿರಲಿ, ಪ್ರತಿದಿನ ಅನುದಿನವೂ ನಾವು ದೇವರ ವಾಕ್ಯ ಧ್ಯಾನಿಸಬೇಕು. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದಿಂದ ಎಷ್ಟೋ ಜನ ಮೇಲನ್ನು ಹೊಂದುತ್ತಿದ್ದಾರೆ. ಭಾನುವಾರ ಆದಾಗಿಯೂ ಸ್ವಲ್ಪ ನಿಮಿಷಗಳು ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಈ ಸಮಯ ಉಪಯೋಗಿಸೋಣ. ಬನ್ನಿ, ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತನ್ನು ನಿಮ್ಮ ಪರಿಶುದ್ಧ ಆಲಯದಲ್ಲಿ ನಾವು ಹೇಗಿರಬೇಕೆಂದು, ನಿಮ್ಮ ಆಲಯಕ್ಕೆ ಹೋಗುವಂತಹ ನಮ್ಮ ಬದುಕು ಹೇಗಿರಬೇಕೆಂದು ಈ ಉದಯ ಕಾಲದಲ್ಲಿ ನಾವು ಗುರುತಿಸುವ ಹಾಗೆ ನಿಮ್ಮ ವಚನಗಳಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಎಷ್ಟೋ ತ್ವರಿತವಾಗಿ ನವೆಂಬರ್ ತಿಂಗಳಿನ ಮಧ್ಯಭಾಗಕ್ಕೆ ಬಂದೆವೆಂದು ಗಮನಿಸಿದ್ದೀರಾ? ಇನ್ನೊಂದು 2 ವಾರಗಳಲ್ಲಿ ನಾವು ಮತ್ತೊಂದು ಹೊಸ ತಿಂಗಳಿಗೆ, ಈ ವರ್ಷದ ಅಂತ್ಯಕ್ಕೆ ಬರ್ತೇವೆ. ಡಿಸೆಂಬರ್ ತಿಂಗಳು ಬಂದ ಕೂಡಲೇ ವರ್ಷದ ಅಂತ್ಯಕ್ಕೆ ಬಂದ ಹಾಗೆಯೇ. ಹಾಗಾದರೆ ಏನಾದರೂ ನಾವು ದೇವರಿಗೋಸ್ಕರ ಸಾಧಿಸಿದ್ದೇವೋ, ಏನಾದರೂ ನಮ್ಮ ಜೀವಿತದಲ್ಲಿ, ಅಂದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿದ್ದೇವಾ ಎಂದು ಪರಿಶೋಧಿಸಿಕೊಳ್ಳುವ ಅಗತ್ಯತೆ ಇದೆ. ಈ ವರ್ಷದಲ್ಲಿ ದೇವರು ನಮಗೆ ವಹಿಸಿಕೊಟ್ಟಿರುವ ಜವಾಬ್ದಾರಿಕೆಗಳನ್ನು ನೆರವೇರಿಸಿರುವ ವಿಷಯದಲ್ಲಿ ನಾವು ಪರಿಶೀಲಿಸಿಕೊಳ್ಳಬೇಕು. ಕೀರ್ತನೆ 15 ನೀವು ಎಂದಾದರೂ ಓದಿದ್ದೀರಾ? ಕೀರ್ತನೆ 15ರಲ್ಲಿ ಕೇವಲ 5 ವಚನಗಳಿವೆ. ಈ 5 ವಚನಗಳ ಸಾರಾಂಶವನ್ನು ಗುರುತಿಸುವುದಾದರೆ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು ಎಂಬ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ. ದೇವರ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ದೇವರ ಗುಡಾರವೆಂದರೆ ಅದು ಈ ಲೋಕದಲ್ಲಿ ಗುಡಾರಗಳು ಅಲ್ಲ ಪ್ರಿಯರೇ, ಅದು ಪರಲೋಕವನ್ನು ಸೂಚಿಸುತ್ತದೆ. ಪರಿಶುದ್ಧ ಪರ್ವತ ಅನ್ನುವಾಗ ಪರಿಶುದ್ಧವಾದ ಚಿಯೋನ್ ಪಟ್ಟಣವಾಗಿದೆ, ಅಂದರೆ ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. ಅಷ್ಟಕ್ಕೂ ನಾವು ನೆನ್ಪಿಟ್ಕೊಳ್ಬೇಕು ಪ್ರಿಯರೇ, ನಾವು ದೇವರ ಆಲಯಕ್ಕೆ ಹೋಗುವಾಗ ಪರಲೋಕ ರಾಜ್ಯದಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿರುತ್ತೇವೆ, ಪರಲೋಕ ಹೇಗಿರುತ್ತೆ ಎನ್ನುವುದು ಅನುಭವಿಸುವ ಹಾಗೆ ನಾವು ಈ ಲೋಕದಲ್ಲಿ ದೇವರನ್ನು, ಆತನ ಆಲಯದಲ್ಲಿ ಆತನ ಸನ್ನಿಧಿಯನ್ನು ಅನುಭವಿಸಬೇಕು. ನಾವು ಸಭೆಗೆ ಹೋಗ್ತೇವೆ, ಬರುತ್ತೇವೆ ಎಂದು ಹೇಳುವಂಥದ್ದು ಮುಖ್ಯವಲ್ಲ. ಆದರೆ ಯಾಕೆ ನಾವು ದೇವರ ಆಲಯಕ್ಕೆ ಹೋಗ್ತಿದ್ದೇವೆ? ಆತನನ್ನು ಆರಾಧಿಸುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಕೊಂಡಾಡುವುದಕ್ಕಾಗಿ, ಆತನೊಂದಿಗೆ ಮಾತಾಡುವುದಕ್ಕಾಗಿ, ಆತನ ಮಾತು ಕೇಳುವುದಕ್ಕಾಗಿ. ಮತ್ತೆ ತಿರುಗಿ ಮನೆಗೆ ಬರ್ತೇವೆ, ಯಾಕೆಂದರೆ ಈ ಲೋಕದಲ್ಲಿರೋದ್ರಿಂದ. ಆದರೆ ದೇವರು ಸಿದ್ಧ ಮಾಡಿಟ್ಟಿರುವಂತಹ ಪರಲೋಕ ರಾಜ್ಯ ಎನ್ನುವಂಥದ್ದು ನಮಗೆ ಆಲಯವಾಗಿದೆ. ಆತನೇ ನಮ್ಮ ಆಲಯವಾಗಿದ್ದಾನೆ. ಅಲ್ಲಿ ಯಾವ ಕತ್ತಲೆ ಇಲ್ಲ, ಅಂದರೆ ಅಲ್ಲಿ ಸೂರ್ಯನ ಅಗತ್ಯವಿಲ್ಲ, ಚಂದ್ರನ ಅಗತ್ಯವಿಲ್ಲ, ಅಂದರೆ ಅಲ್ಲಿ ದಿನಗಳನ್ನು ಎಣಿಸುವಂತಹ, ಗಂಟೆಗಳನ್ನು ಲೆಕ್ಕಿಸುವಂತಹ ಅವಶ್ಯಕತೆ ಕೂಡ ಇಲ್ಲ. ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಆತನೊಂದಿಗೆ ಇರುವಂಥವರಾಗಿದ್ದೇವೆ. ಅದೇ ಆತನ ಪರ್ವತ, ಆತನ ಸನ್ನಿಧಿ, ಆತನ ಪರಲೋಕ. ಈ ಲೋಕದಲ್ಲಿ ನಾವು ಎಷ್ಟೇ ಕಾಲ ಬದುಕಿದರೂ ಒಂದಲ್ಲ ಒಂದು ದಿನ ಈ ಲೋಕ ಬಿಟ್ಟು ಹೋಗ್ತೇವೆಂದು, ಆತನ ಬಳಿಗೆ ಸೇರುತ್ತೇವೆ ಎಂಬ ನಿರೀಕ್ಷೆಯಿಂದ ತಾನೇ ನಾವು ಯೇಸುವನ್ನು ನಂಬಿರೋದು. ಕೇವಲ ಭೂಸಂಬಂಧವಾದವುಗಳಿಗೋಸ್ಕರವೇ ನಾವು ಯೇಸುವನ್ನು ನಂಬುವುದಾದರೆ ನಾವು ಈ ಲೋಕದಲ್ಲಿರುವ ಎಲ್ಲರಿಗಿಂತಲೂ ದೌರ್ಭಾಗ್ಯರಾಗಿರುತ್ತೇವೆ ಎಂದು ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರ ಸನ್ನಿಧಿಗೆ ಹೋಗಬೇಕೆಂದು, ಪರಲೋಕಕ್ಕೆ ಹೋಗಬೇಕೆಂದು ಎಲ್ಲರಿಗೂ ಆಸೆ ಇದೆ. ಎಷ್ಟು ಜನ ಪರಲೋಕಕ್ಕೆ ಹೋಗಲು ಬಯಸುತ್ತೀರಿ, ಕೈ ಎತ್ತಿರಿ ಅನ್ನುವಾಗ ಎಲ್ಲರೂ ಕೈ ಎತ್ತುತ್ತಾರೆ. ಎಲ್ಲರಿಗೂ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕೆಂಬ ಆಸೆ ಇದೆ. ಆದರೆ ಅದರ ವಿಷಯದಲ್ಲಿ ನಾವು ಸಿದ್ಧರಾಗಿರಬೇಕಲ್ಲವೇ? ನನ್ನ ಹೊರತು ತಂದೆಯ ಬಳಿಗೆ ಯಾರು ಬರಲಾರರು ಎಂದು ಹೇಳಿರುವ ಯೇಸುವಿನೊಂದಿಗೆ ಸಹವಾಸವುಳ್ಳವರಾಗಿರಬೇಕಲ್ಲವೇ? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿರಬೇಕಲ್ಲವೇ? ನಿಷೇಧಿಸಿದ್ಯಾವುದೂ ಆತನ ರಾಜ್ಯದಲ್ಲಿ ಇರೋದಿಲ್ವಲ್ಲ? ಆತನ ರಾಜ್ಯದೊಳಗೆ ಸೇರುವುದಕ್ಕಾಗಿ ಈ ಲೋಕದಲ್ಲಿರುವಾಗ ನಾವು ಸಿದ್ಧರಾಗುತ್ತಾ ಇರ್ತೇವೆ. ಅದಕ್ಕೆ ರಕ್ಷಿಸಲ್ಪಟ್ಟ ನಂತರ ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿದ ಕೂಡಲೇ ಯೇಸು ತನ್ನ ರಾಜ್ಯದಲ್ಲಿ ಅವರನ್ನು ಸೇರಿಸಿಕೊಳ್ಳಬೇಕಲ್ಲವೇ? ಆದರೆ ನಮ್ಮನ್ನು ಪರಿಶುದ್ಧಗೊಳಿಸುತ್ತಿದ್ದಾರೆ, ಆಧ್ಯಾತ್ಮಿಕವಾಗಿ ಪರಿಪೂರ್ಣರನ್ನಾಗಿ ಮಾಡ್ತಿದ್ದಾರೆ. ಅದಕ್ಕೆ ಈ ಲೋಕದಲ್ಲಿ ನಾವು ದೇವರ ಆಲಯಕ್ಕೆ ಹೋಗಬೇಕು, ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಮತ್ತು ಪ್ರಾರ್ಥಿಸಬೇಕು. ಇದು ನಮ್ಮ ಜೀವಿತವನ್ನು
ಸರಿಪಡಿಸಿಕೊಳ್ಳುವಂಥದ್ದು, ತಿದ್ದುಕೊಳ್ಳುವಂಥದ್ದು ಆಗಿದೆ. ಮಾತ್ರವಲ್ಲ, ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುವುದು ಎಷ್ಟೋ ಅವಶ್ಯಕವಾಗಿದೆ. ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಮಾರ್ಪಡಿಸಲ್ಪಡುವ ಹಾಗೆ ಪರಿಶುದ್ಧಾತ್ಮನು ನಮಗೆ ಅನುಗ್ರಹಿಸಲ್ಪಟ್ಟಿದ್ದಾರೆ. ಪರಿಶುದ್ಧ ವಚನಗಳು ನಮಗೆ ಅನುಗ್ರಹಿಸಲ್ಪಟ್ಟಿವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ ಯಾವಾಗಲೂ ಸಿದ್ಧವಾಗಿಯೇ ಇದೆ. ಆದರೆ ಈ ದಿನ ಎಷ್ಟು ಜನ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ, ನಮ್ಮ ಬಲಹೀನತೆಗಳನ್ನು ಅರಿತುಕೊಳ್ಳುತ್ತಾ, ನಮ್ಮನ್ನು ನಾವು ತಿದ್ದುಕೊಳ್ಳುತ್ತಾ ಆತನ ರಾಜ್ಯಕ್ಕಾಗಿ ಸಿದ್ಧರಾಗ್ತಿದ್ದೇವೆ? ಪರಲೋಕ ರಾಜ್ಯಕ್ಕೆ ಹೋಗುವವರಿಗೆ ಕನಿಷ್ಠ 5 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಈ ಒಂದು ಕೀರ್ತನೆಯಲ್ಲಿ ಕಾಣುತ್ತೇವೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ಎಂಥವನಿರಬೇಕು? ಅವನು ಯಥಾರ್ಥವಾದ ಪ್ರವರ್ತನೆಯುಳ್ಳವನಾಗಿ ನೀತಿಯನ್ನು ಅನುಸರಿಸುವವನು, ಹೃದಯಪೂರ್ವಕವಾಗಿ ಸತ್ಯವಚನವನ್ನಾಡುವವನೇ ಆಗಿರಬೇಕು. ದಾವೀದನು ಈ ಕೀರ್ತನೆಯನ್ನು ಪ್ರಶ್ನೆಯಿಂದ ಪ್ರಾರಂಭಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅಧ್ಯಾಯ ಮುಗಿಯುವುದರೊಳಗಾಗಿಯೇ ನಾವು ಓದುತ್ತೇವೆ. ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುತ್ತಿರುವಾಗ, ಪ್ರಶ್ನೆಗಳೊಂದಿಗೆ ನಾವು ಪ್ರಾರ್ಥನೆ ಪ್ರಾರಂಭಿಸಿದಾಗ ಅದಕ್ಕೆ ಉತ್ತರ ಪ್ರಾರ್ಥನೆಯಲ್ಲಿಯೇ ದೊರಕುತ್ತವೆ. ನಾವು ಆಮೇನ್ ಅನ್ನುವುದರೊಳಗೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತದೆ. ಯಾರು ನಿಲ್ಲಲು ಯೋಗ್ಯರು ನಿನ್ನ ಸನ್ನಿಧಿಯಲ್ಲಿ? ಯಾರು ಇರಬಲ್ಲರು ನಿನ್ನೊಂದಿಗೆ ಎಂಬ ಪ್ರಶ್ನೆಗೆ ಹೃದಯಪೂರ್ವಕವಾಗಿ ಸತ್ಯವಚನವನ್ನಾಡುವವನು, ನೀತಿಯನ್ನು ಅನುಸರಿಸುವವನು ಯಥಾರ್ಥ ಪ್ರವರ್ತನೆಯುಳ್ಳವನು. ಯಥಾರ್ಥ ಪ್ರವರ್ತನೆಯುಳ್ಳವನಾಗಿ ನೀತಿಯನ್ನು ಅನುಸರಿಸುತ್ತಾ ಹೃದಯಪೂರ್ವಕವಾಗಿ ಸತ್ಯವಚನವನ್ನಾಡುವವನು. ಸುಳ್ಳಿಗೂ ನಮ್ಮ ಯೇಸುವಿಗೂ ಯಾವ ಸಂಬಂಧವೇ ಇಲ್ಲ. ಸುಳ್ಳನ್ನು ಪ್ರೀತಿಸಿ ಸುಳ್ಳನ್ನೇ ನುಡಿಯುವಂಥವರು ಅಗ್ನಿಗಂಧಕದ ಕೆರೆಯೊಳಗೆ ದೊಬ್ಬಲ್ಪಡ್ತಾರೆ. ನಾನೇ ಮಾರ್ಗವೂ ಸತ್ಯವೂ ಅಂದಿರುವ ಯೇಸುವನ್ನು ಹಿಂಬಾಲಿಸುವವರ ಜೀವಿತದಲ್ಲಿ ಯಾವ ಸುಳ್ಳು ಇರಬಾರದು. ಸತ್ಯ ನುಡಿಯಬೇಕು. ನಷ್ಟ ಉಂಟಾದರೂ ಸಹ, ಬಾಧೆ ಉಂಟಾದರೂ ಸಹ, ನಮಗೆ ಸುಳ್ಳಿಗೋಸ್ಕರ ಆಸೆಗಳನ್ನು ತೋರಿಸಿದರೂ ಸಹ ನಾವು ಸುಳ್ಳಾಡಬಾರದು. ನೀವು ಸುಳ್ಳಾಡುತ್ತೀರೋ? ಅಗತ್ಯವಿದ್ದಾಗ ಆಡ್ತೇವೆ ಅನ್ನುತ್ತೀರೋ? ಯೇಸು ಹೇಳ್ತಾರೆ, ಸುಳ್ಳುಗಾರರು ಸೈತಾನನ ಸಂಬಂಧಿಕರು. ಆ ಸೈತಾನನು ಆದಿಯಿಂದಲೂ ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನು ಎಂಬುದಾಗಿ ಆ ದಿನ ಫರಿಸಾಯರನ್ನು ಎಚ್ಚರಿಸುವಾಗ ಯೇಸು ಹೇಳ್ತಾರೆ, ನಮ್ಮ ಬಾಯಿಂದ ಸುಳ್ಳು ಮಾತುಗಳು ಬರದಂತೆ, ಜಂಬದ ಮಾತುಗಳು ಬರದಂತೆ, ಚಾಡಿಯ ಮಾತುಗಳು ಬರದಂತೆ ನಮ್ಮ ನಾಲಿಗೆ ಹತೋಟಿಯಲ್ಲಿಟ್ಕೊಳ್ಬೇಕೆಂದು ವಾಕ್ಯ ಹೇಳ್ತದೆ. ಯಾವನಾದರೂ ಭಕ್ತಿವಂತನೆಂದು ಹೇಳಿಕೊಳ್ಳುವುದಾದರೆ ಅವನು ತನ್ನ ಬಾಯಿಗೆ ಕಡಿವಾಣ ಹಾಕಿಕೊಳ್ಬೇಕು. ಅದಕ್ಕೆ ನಮ್ಮ ನಾಲಿಗೆಯನ್ನು ಮೇಲಿಂದ ಮೇಲೆ ದೇವರ ಯಜ್ಞವೇದಿಯಲ್ಲಿರುವ ಅಗ್ನಿಯಿಂದ ಪರಿಶುದ್ಧಗೊಳಿಸಿಕೊಳ್ಳಬೇಕು. ಏನಾದರೂ ಮರೆತು ತಪ್ಪು ಮಾತಾಡಿದ್ರೆ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಪಶ್ಚಾತ್ತಾಪಪಟ್ಟು ಕರ್ತನು ಕೊಡುವ ಪ್ರಾಯಶ್ಚಿತ್ತವನ್ನು ಹೊಂದಿಕೊಳ್ಳಬೇಕು. 2ನೇದಾಗಿ, ಅಂಥವನು ನಾಲಿಗೆಯಿಂದ ಚಾಡಿಯನ್ನು ಹೇಳುವುದಿಲ್ಲ, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದಿಲ್ಲ, ತನ್ನ ನೆರೆಯವನ ಮೇಲೆ ನಿಂದೆ ಹೊರಿಸುವುದಿಲ್ಲ. ನಾಲಿಗೆಯನ್ನು, ಬಾಯಿ ಮತ್ತು ನಾಲಿಗೆ ತುಟಿಗಳು ಈ 3 ಒಟ್ಟಿಗೆ ಕೆಲಸ ಮಾಡ್ತವೆ. ಯಥಾರ್ಥನಾಗಿ ಇರುವವನು, ಸತ್ಯವನ್ನಾಡುವವನು ಚಾಡಿ ಹೇಳುವುದಿಲ್ಲ. ಚಾಡಿ ಅಂದ್ರೆ ಗೊತ್ತಲ್ಲ, ಈ ಕಡೆಯ ಮಾತು ಆ ಕಡೆ, ಆ ಕಡೆಯ ಮಾತು ಈ ಕಡೆ. ಅದೊಂದು ಹುಲಿ ಅಂದ್ರೆ ಇದೊಂದು ಬಾಲ ಎನ್ನುವಂತೆ. ಸರಿಯಾಗಿ ಕೇಳದೆ, ಕಣ್ಣಿನಿಂದ ನೋಡದೆ, ಕಿವಿಯಾರೆ ಕೇಳದೆ, ಏನೋ ಊಹಿಸಿಕೊಂಡು ಯಾರೋ ಏನೋ ಹೇಳಿದಾರಂದುಕೊಂಡು ವದಂತಿ ಹಬ್ಬಿಸುವವರಿಗೆ ಚಾಡಿ ಹೇಳುವವರು ಅನ್ನುತ್ತಾರೆ. ಚಾಡಿ ಹೇಳುವವನಿಲ್ಲದಿರುವಾಗ ಜಗಳ ಆರಿ ಹೋಗುವುದು ಎಂದು ಬೈಬಲ್ ಹೇಳ್ತದೆ. ನಾವು ಚಾಡಿ ಹೇಳುವವರಾಗಿ ಅಥವಾ ಅಪರಾಧ ಹೊರಿಸುವವರಾಗಿ, ನಿಂದೆ ಹೊರಿಸುವವರಾಗಿ ಇರಬಾರದು. ಈ ದಿನ ನೆರೆಯವರ ಮೇಲೆ ನಿಂದೆ ಹೊರಿಸಬಾರದು. ಯಾವಾಗ ನೋಡಿದ್ರೂ ಕೂಡ ಈ ಲೋಕದಲ್ಲಿ ನಾವು ನೋಡ್ತೇವೆ, ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುತ್ತಾರೆ. ದೇಶದ ನಾಯಕರನ್ನು ನೋಡಿ ಒಬ್ಬ ದೇಶದ ನಾಯಕನು ಮತ್ತೊಬ್ಬ ದೇಶದ ನಾಯಕನಿಗೆ ನಿಂದಿಸುತ್ತಾನೆ. ಒಂದು ದುರಂತ ಉಂಟಾದ್ರೆ ಸಾಕು, ಅದಕ್ಕೆ ಕಾರಣ ನೀವೇ ಅನ್ನುತ್ತಾರೆ. ಹೋಗ್ಲಿ, ನಾನು ಅಂತ ಯಾರಾದರೂ ಒಪ್ಪಿಕೊಳ್ತಾರೋ? ನಾನು ಕೂಡ ಇದ್ದೇನೆ ಎಂದು ಕನಿಷ್ಠ ಪಾಲುಗಾರರಾಗಿರುವುದಕ್ಕಾಗಿ ಇಷ್ಟಪಡುತ್ತಾರೋ? ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾಕೆ ಜಗಳಗಳು ಬರುತ್ತಿವೆ? ಅಲ್ಲಿ ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ತಿದ್ದಾರೆ. ಯಾರೂ ಪರಿಪೂರ್ಣರಲ್ಲ ಎಂಬ ಸಂಗತಿ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಇತರರಲ್ಲಿರುವ ಒಳ್ಳೆತನವನ್ನು ಬಿಟ್ಟು ಕೆಟ್ಟತನವನ್ನೇ ಎತ್ತಿ ತೋರಿಸುವಾಗ ನಮಗೆ ಸಮಾಧಾನ ಹೇಗೆ ದೊರಕುತ್ತದೆ? ಇತರರನ್ನು ನಿಂದಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಾದರೆ ಅದು ಎಷ್ಟೋ ಮೇಲು. ಕರ್ತನೊಂದಿಗೆ ಇರಬೇಕಾದಂಥವನು, ಕರ್ತನ ರಾಜ್ಯದಲ್ಲಿ ಇರಬೇಕಾದಂಥವನು ತನ್ನಂತೆ ತನ್ನ ನೆರೆಯವನನ್ನು ಪ್ರೀತಿಸುವವನಾಗಿರಬೇಕೇ ಹೊರತು ಇತರರಲ್ಲಿರುವ ಲೋಪಗಳನ್ನು, ತಪ್ಪುಗಳನ್ನು ಎತ್ತಿ ತೋರಿಸುವವನಾಗಿರೋದಾದರೆ ಇನ್ನು ಪರಲೋಕಕ್ಕೂ ಕೂಡ ನಾವು ಪ್ರವೇಶಿಸಲು ಯಾವ ಯೋಗ್ಯತೆ ಇಲ್ಲದವರಾಗಿ ಉಳಿದುಕೊಳ್ಳುತ್ತೇವೆ. ದೇವರು ಮನುಷ್ಯರನ್ನು ಯಥಾರ್ಥವಂತರನ್ನಾಗಿ ಸೃಷ್ಟಿಸಿದ್ದಾರೆ. ದೇವರು ಎಲ್ಲವನ್ನೂ ಸೃಷ್ಟಿಸಿದಾಗ ಅದು ಒಳ್ಳೆಯದು ಎಂಬುದಾಗಿ ನೋಡಿದರು. ಮನುಷ್ಯನು ಪಾಪಕ್ಕೆ ಅವಕಾಶ ಕೊಟ್ಟು, ಸೈತಾನನಿಗೆ ಅವಕಾಶ ಕೊಟ್ಟು
ತನ್ನನ್ನು ತಾನು ಕೆಡಿಸಿಕೊಂಡ ಲೋಕವನ್ನೆಲ್ಲ ಕೆಡಿಸಿದ ಅದಕ್ಕಾಗಿಯೇ ನಿರಂತರವಾಗಿರುವ ಪರಲೋಕ ರಾಜ್ಯವು ಪರಿಶುದ್ಧ ಪಟ್ಟಣವನ್ನು ದೇವರು ನಮಗೋಸ್ಕರ ಸಿದ್ಧಮಾಡಿಟ್ಟಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕಾದರೆ ನಾವು ಇಲ್ಲಿ ಸಿದ್ಧರಾಗಬೇಕು. ನಮ್ಮ ಬಾಯಿಯೊಳಗಿಂದ ಚಾಡಿಯ ಮಾತುಗಳು ಬರಬಾರದು. ನಿಂದೆ ಹೋರಿಸುವಂತಹ ಫಾಲ್ಟ್ಸ್ ಫೈಂಡಿಂಗ್ಸ್ ಯಾವಾಗಲೂ ಪಕ್ಕದವರ ತಪ್ಪನ್ನೇ ಹುಡುಕುವವರಾಗಿರುತ್ತಾರೆ ಈ ಅಂತ್ಯ ದಿನಗಳಲ್ಲಿ ಎಂಬುದು ಅಕ್ಷರಶಃ ನಾವು ನೋಡ್ತಿದ್ದೇವೆ. ನಾವು ಹಾಗೆ ಮಾಡದೆ ನಾನೇನು ಮಾಡುತ್ತಿದ್ದೇನೆ ಎಂದು ನಮ್ಮ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡುವವರಾಗಿ ಇರುವುದನ್ನು ಕಲಿಯಬೇಕು. ಮೂರನೇದಾಗಿ, ಅವನ ದೃಷ್ಟಿಗೆ ನೀಚನು ಅಸಹ್ಯನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವನು. ದೇವರನ್ನು ಅರಿತುಕೊಂಡವರು, ದೇವರ ಪ್ರೀತಿಯನ್ನು ಅರಿತುಕೊಂಡವರು ಪಾಪಿಗಳೊಂದಿಗೆ ಸ್ನೇಹ ಮಾಡುವುದಿಲ್ಲ, ಪಾಪಿಗಳೊಂದಿಗೆ ಐಕ್ಯವಾಗಿರುವುದಿಲ್ಲ, ಮಾತ್ರವಲ್ಲ ಪಾಪಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ, ನೀಚವಾದ ಕಾರ್ಯಗಳನ್ನು ಮಾಡುವವರೊಂದಿಗೆ ಏಕಭಾವವನ್ನು ತೋರಿಸುವುದಿಲ್ಲ. ನೀತಿಯನ್ನು ಪ್ರೀತಿಸುತ್ತಾರೆ, ದುರ್ನೀತಿಯನ್ನು ದ್ವೇಷಿಸುತ್ತಾರೆ. ವಾಕ್ಯ ಏನು ಹೇಳುತ್ತೆ? ಅವನ ದೃಷ್ಟಿಗೆ ಭಕ್ತರು ಅಂದರೆ ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರನ್ನು ಅವನು ಸನ್ಮಾನಿಸುತ್ತಾನೆ. ದುಷ್ಟರ ಸಂಗಡ ಸಹವಾಸ ಮಾಡುವುದಿಲ್ಲ, ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡುತ್ತಾನೆ. ನಮ್ಮ ಪ್ರವರ್ತನೆ ಹೇಗಿದೆ ಎಂದು ಒಮ್ಮೆ ಆಲೋಚಿಸಿರಿ. ನಮ್ಮ ಬೆಸ್ಟ್ ಫ್ರೆಂಡ್ ಯಾರಾಗಿದ್ದಾರೆ? ದೇವರ ಆಲಯದಲ್ಲಿರುವ ವಿಶ್ವಾಸಿಗಳಾಗಿದ್ದಾರೋ? ಪವಿತ್ರ ಹೃದಯವುಳ್ಳವರಾಗಿ ಪ್ರಾರ್ಥಿಸುವಂತವರಾಗಿದ್ದಾರೋ? ಇಲ್ಲವೇ ಈ ಲೋಕದ ಕುಯುಕ್ತಿಗಳೊಂದಿಗೆ ವ್ಯಾಪಾರ, ಕುಯುಕ್ತಿಗಳೊಂದಿಗೆ, ಲೋಕ ಸಂಬಂಧವಾದ ಜ್ಞಾನದೊಂದಿಗೆ, ಲೋಕ ಜ್ಞಾನವುಳ್ಳವರೊಂದಿಗೆ ನಾವು ಐಕ್ಯವಾಗಿದ್ದೇವೋ ಎಂಬುದಾಗಿ ಪರಿಶೀಲಿಸಿಕೊಳ್ಳಬೇಕು. ದೇವರ ರಾಜ್ಯದಲ್ಲಿ ನಾವು ಇರಬೇಕಾದರೆ ನಾವು ಯಥಾರ್ಥವಾಗಿರುವುದನ್ನು ಕಲಿಯಬೇಕು. ನೀತಿಯನ್ನು ಪ್ರೀತಿಸಬೇಕು, ನಿಜವನ್ನೇ ನುಡಿಯಬೇಕು, ಚಾಡಿ ಹೇಳಬಾರದು, ನಿಂದೆಗಳನ್ನು ಹೋರಿಸಬಾರದು, ಅಂಡ್ ದುಷ್ಟರೊಂದಿಗೆ ಸಹವಾಸ ಮಾಡಲಾರದೆ ಸನ್ಮಾರ್ಗಿಗಳೊಂದಿಗೆ ಅಂದರೆ ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡುವವರಾಗಿ ಪ್ರಾರ್ಥಿಸುವವರಾಗಿ ಇರಬೇಕು. ಮುಂದಿನ ವಚನ ಹೇಳ್ತದೆ, ಅವನು ಪ್ರಮಾಣ ಮಾಡಿದಾಗ ನಷ್ಟವಾದರೂ ಕೂಡ ಮಾತು ತಪ್ಪುವುದಿಲ್ಲ. ಮಾತು ತಪ್ಪಲಾರದವನು, ನಿಜವನ್ನು ನುಡಿಯುವವನು ಮಾತು ತಪ್ಪಲಾರದಂತಹ ನಿಜವಾದ ಕ್ರೈಸ್ತನಾಗಿರುತ್ತಾನೆ. ನಿಜ ಹೇಳಿ ಪ್ರಿಯರೇ, ನೀವು ಸತ್ಯವನ್ನೇ ನುಡಿಯುತ್ತಾ ಇದ್ದೀರಾ? ನಿಮಗೆ ಯಾರಾದರೂ ಒಂದು ವೇಳೆ ಮಾತಾಡಿಸುವುದಾದರೆ, ಯಾರಾದರೂ ಏನಾದರೂ ಕೇಳುವಾಗ, ನಿಮ್ಮ ಕುರಿತು ಯಾರಾದರೂ ಏನಾದರೂ ಹೇಳುವಾಗ ಅದರಲ್ಲಿ ನಿಜ ಎಷ್ಟೆಂದು, ಅದರಲ್ಲಿ ಕಲ್ಪಿತವಾದದ್ದೆಷ್ಟೆಂದು, ಆರ್ಭಾಟ ಎಷ್ಟೆಂದು, ಜಂಬ ಎಷ್ಟೆಂದು ಒಮ್ಮೆ ಪರಿಶೀಲಿಸಿಕೊಂಡು ನೋಡಿ. ದೇವರ ಮಕ್ಕಳಾದ ನಾವು ಇದ್ದದ್ದನ್ನು ಇದ್ದ ಹಾಗೆಯೇ ಇರುವುದನ್ನು ಕಲಿಯಬೇಕು. ನಾವು ಯಾವಾಗ ನೋಡಿದ್ರೂ ಕೂಡ ಮಾತು ಕೊಟ್ಟು ಮಾತು ತಪ್ಪುವವರಾಗಿ ನೆರವೇರಿಸಲಾರದವರಾಗಿರಬಾರದು. ಯಾಕೆಂದರೆ ನಮ್ಮ ಯೇಸು ಮಾತು ತಪ್ಪುವುದಿಲ್ಲ, ಮಾತು ಕೊಟ್ಟು ನೆರವೇರಿಸುವ ಆತನಾಗಿದ್ದಾರೆ. ದೇವರ ರಾಜ್ಯದಲ್ಲಿ ಇರಬೇಕೆಂದಿರುವವನು ಮಾತು ತಪ್ಪಲಾರದವನಾಗಿರಬೇಕು. ಒಬ್ಬನು ತಾನು ಮಾತಾಡಿರುವ ಮಾತುಗಳಲ್ಲಿ ತಪ್ಪಿ ಹೋಗುವವನಾಗಿರೋದಾದರೆ ಅದಕ್ಕೆ ಅವನ ಸರ್ವ ಶರೀರವೆಲ್ಲ ಒಳಗಾದಂತೆಯೇ. ನೋಡಿ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಇದೆಯಂತೆ. ಅಂದರೆ ಯಾವುದನ್ನು ಬೋಧಿಸುತ್ತಿದ್ದೇವೋ ಅದನ್ನು ಅನುಸರಿಸದಿದ್ದರೆ, ಹೇಳಿದ್ದನ್ನು ಮಾಡದೇ ಇದ್ದರೆ 2 ಪಟ್ಟು ಶಿಕ್ಷೆ ಇದೆ ಎಂದು ಬೈಬಲ್ ಹೇಳ್ತದೆ. ಇತರರಿಗೆ ನಾವು ಹೇಳ್ತಿದ್ದೇವೆ, ಆದರೆ ನಾವು ಮಾಡ್ತಾ ಇದ್ದೇವೋ? ನಾವು ಕೊಟ್ಟ ಮಾತನ್ನು ನೆರವೇರಿಸುತ್ತಿದ್ದೇವೋ? ಪ್ರಮಾಣ ತಪ್ಪದವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಪ್ರಮಾಣ ಮಾಡಿದಾಗ, ಒಂದು ನಿಬಂಧನೆ ಮಾಡಿಕೊಂಡಾಗ ಅದರ ವಿಷಯದಲ್ಲಿ ನಷ್ಟವಾದರೂ ಸಹ ಮಾತು ತಪ್ಪಬಾರದು. ನಮ್ಮ ದೇವರು ಮಾತು ತಪ್ಪಲಾರದವನಾಗಿದ್ದಾರೆ. ಕೊನೆಯದಾಗಿ 5ನೇ ವಚನ ಹೇಳ್ತದೆ, ತನ್ನ ದುಡ್ಡನ್ನು ಸಾಲಕ್ಕಾಗಿ ಕೊಡುವುದಿಲ್ಲ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವುದಿಲ್ಲ. ಬಡ್ಡಿ ವ್ಯಾಪಾರ ಈ ದಿನಗಳಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಸುಲಭವಾಗಿ ಕೂತ್ಕೊಂಡು ದುಡ್ಡು ಸಂಪಾದಿಸುವ ವ್ಯಾಪಾರ ಬಡ್ಡಿಯ ವ್ಯಾಪಾರ ಅಂತೆ. ಹೆಚ್ಚು ದುಡ್ಡು, ಹೆಚ್ಚು ಸಂಪಾದನೆ ನೀವು ಬಡ್ಡಿಗಾಗಿ ದುಡ್ಡು ಕೊಡುವುದರಿಂದ ಜರುಗುತ್ತದೆ ಎಂದು ನಾವು ಕೇಳುತ್ತಿರುತ್ತೇವಲ್ಲವೇ? ತನ್ನ ದುಡ್ಡನ್ನು ಬಡ್ಡಿಗಾಗಿ ಕೊಡುವುದಿಲ್ಲ. ಬಡ್ಡಿಗಾಗಿ ಸಾಲ ಕೊಡುವವನು ಎದಕ್ಕಾಗಿ ಸಾಲ ಕೊಡುತ್ತಾನೆ? ಒಬ್ಬ ವ್ಯಕ್ತಿ ಯಾಕೆ ಸಾಲ ತೆಗೆದುಕೊಳ್ಳುತ್ತಾನೆ? ಅವನು ಕೊರತೆಯಲ್ಲಿರುವುದರಿಂದ ನಮ್ಮಿಂದ ಸಾಲ ತೆಗೆದುಕೊಳ್ತಾನೆ. ಕಷ್ಟದಲ್ಲಿರುವುದಕ್ಕಾಗಿ ಸಾಲ ತೆಗೆದುಕೊಳ್ತಾನೆ. ಅದು ಕಟ್ಟುವುದೇ ಅವನಿಗೆ ಕಷ್ಟ. ಮತ್ತೆ ಅದಕ್ಕೆ ಬಡ್ಡಿ ಹಾಕಿ ದುಡ್ಡು ಕಟ್ಟಿಸಿಕೊಳ್ಳುವುದು ಅವನಿಗೆ ಒಂದು ಕಬ್ಬನ್ನು ಗಿಂಡಿದಂತೆ ಅವನ ಸಂಪಾದನೆಯನ್ನೆಲ್ಲ ಹಿಂಡುವಂತದಾಗಿದೆ. ಅದಕ್ಕೆ ಈ ದಿನ ಸಾಲಕ್ಕೆ ಒಳಗಾದವರು ಅದರಿಂದ ಹೊರಬರಲಿಕ್ಕಾಗ್ತಿಲ್ಲ. ಸಾಲದೊಳಗೆ ಮುಳುಗಿ ಹೋಗ್ತಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದಾರೆ. ಯಾವಾಗ ನೋಡಿದ್ರೂ ಇತರರಿಂದ ಏನನ್ನು ದೋಚಿಕೊಳ್ಳೋಣ ಎಂಬ ಆಸೆ ಉಳ್ಳವನು ದೇವರ ಮಗು ಅಲ್ಲವೇ ಅಲ್ಲ. ಬಡವರನ್ನು ಕನಿಕರಿಸುವವನು ದೇವರಿಗೆ ಸಾಲ ಕೊಡುತ್ತಾನೆಂದು ಬೈಬಲ್ ಹೇಳ್ತದೆ. ನಾವು ಸಾಲ ಕೊಡುತ್ತೇವೆ ಹೊರತು ಸಾಲ ಕೇಳುವುದಿಲ್ಲ ಎಂದು ವಾಕ್ಯ ಹೇಳುವಾಗ ನಾವು ಸಾಲ ಕೊಡಬೇಕು. ಯಾಕೆಂದರೆ ದೇವರು ನಮ್ಮನ್ನು ಆಶೀರ್ವದಿಸುವುದರಿಂದ
ಬಡವರಿಗೆ ಸಹಾಯ ಮಾಡಬೇಕು, ಅವರ ಅವಶ್ಯಕತೆಯಲ್ಲಿ ಸಹಾಯ ಮಾಡಬೇಕು. ದೇವರ ಪ್ರೀತಿ ಅವರಿಗೆ ತೋರಿಸಬೇಕೇ ಹೊರತು ಅವರಿಂದ ಲಾಭ ಸಂಪಾದಿಸಿಕೊಳ್ಳುವವರಾಗಿ ಇರಬಾರದು. ದೇವರ ರಾಜ್ಯದೊಳಗೆ ಇರಬೇಕೆಂದು ಇಚ್ಛಿಸುವವನು ಲಾಭವನ್ನು ಪ್ರೀತಿಸುವವನಾಗಿ, ತಪ್ಪು ಆದಾಯವನ್ನು ಪ್ರೀತಿಸುವವನಾಗಿ ಇರಬಾರದು. ಲಂಚ ತೆಗೆದುಕೊಳ್ಳಬಾರದು. ಈ ದಿನ ಲಂಚ ಪ್ರಪಂಚದಲ್ಲೆಲ್ಲ ಹಬ್ಬಿಕೊಂಡಿದೆ. ಈ ಲಂಚಕ್ಕೆ ದೊಡ್ಡ ಪದ ಬಳಸುತ್ತಾರೆ, ಕುಂಭಕೋಣ ಎಂದು. ದೊಡ್ಡ ದೊಡ್ಡ ಲಂಚ ತೆಗೆದುಕೊಳ್ತಾರೆ. ದೊಡ್ಡ ದೊಡ್ಡ ಲೆಕ್ಕಾಚಾರ ತೋರಿಸಿ ಎಷ್ಟೋ ದುಡ್ಡನ್ನು ದೋಚಿಕೊಳ್ಳುವಂಥದ್ದು. ಎಲ್ಲಿ ನೋಡಿದರೂ ಐಶ್ವರ್ಯವಂತರಾಗಲು ಕಾರಣ ಒಂದು ಅಧಿಕಾರ ಅವರಿಗೆ ಸಿಕ್ಕರೆ ಆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಯಾವಾಗಲೂ ಸ್ವಲಾಭವನ್ನೇ ಅಪೇಕ್ಷಿಸುತ್ತಾ ಲಂಚಕೋರರಾಗಿ ಮಾರ್ಪಡ್ತಿದ್ದಾರೆ. ಎಷ್ಟೋ ಜನ ವಿವಾಹ ವಿಷಯ ಬಂದ ಕೂಡಲೇ ವರದಕ್ಷಿಣೆ ಕಾಣಿಕೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು, ಪೇರೆಂಟ್ಸ್ಗಳು ತಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡಿದ ನಂತರ ಬೇರೆ ಇನ್ನಿತರ ಆಸ್ತಿ ವರದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಜಗಳ ಮಾಡುವಂತಹ ಒಂದು ದುರಾಸೆಯನ್ನು ನಾವು ಈ ದಿನ ನೋಡ್ತಿದ್ದೇವೆ. ದೇವರ ಮಕ್ಕಳು ಕೊಡುತ್ತಾರೆ ಹೊರತು ಪಡೆದುಕೊಳ್ಳುವುದರಲ್ಲಿ ಆಶಿಸುವುದಿಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಧನ್ಯತೆಯಾಗಿದೆ. ಅವನು ಲಂಚ ತೆಗೆದುಕೊಳ್ಳುವುದಿಲ್ಲ, ತಪ್ಪು ಆದಾಯವನ್ನು ಬಡ್ಡಿಯಿಂದ ಆಶಿಸುವುದಿಲ್ಲ, ನಿಂದೆಗಳನ್ನು ಹೊರಿಸುವುದಿಲ್ಲ, ಕೇಡು ಮಾಡುವುದಿಲ್ಲ, ಚಾಡಿ ಆಡುವುದಿಲ್ಲ, ನಿಜವನ್ನೇ ನುಡಿಯುತ್ತಾನೆ, ನಿತ್ಯವೂ ಯಥಾರ್ಥನಾಗಿ ಜೀವಿಸುತ್ತಾನೆ, ಹೃದಯಪೂರ್ವಕವಾಗಿ ನಿಜವನ್ನೇ ನುಡಿಯುತ್ತಾನೆ. ಅಂಥವನೇ ದೇವರ ರಾಜ್ಯ ವಾರಸುದಾರನಾಗಿರುತ್ತಾನೆ. ಈ ಲೋಕದಲ್ಲಿ ನಾವಿರುವಾಗ ಈ ವಿಷಯಗಳಲ್ಲಿ ನಮ್ಮನ್ನು ನಾವು ತಿದ್ದುಕೊಳ್ಳಲಾರದೆ ಪರಲೋಕಕ್ಕೆ ಹೇಗೆ ಹೋಗ್ಲಿಕ್ಕಾಗುತ್ತೆ? ಇದೇ ಅರ್ಥ ಕೊಡುತ್ತೆ ಮತ್ತೊಂದು ವಚನ, ಯೆಶಾಯ 33ನೇ ಅಧ್ಯಾಯ 14ನೇ ವಚನದ 2ನೇ ಭಾಗ ಹೀಗೆ ಹೇಳುತ್ತೆ, ನಮ್ಮಲ್ಲಿ ಯಾರು ನುಂಗುವ ಕಿಚ್ಚಿನ ಸಂಗಡ ವಾಸಿಸಬಲ್ಲರು? ನಮ್ಮಲ್ಲಿ ಯಾರು ಸದಾ ಉರಿಯುವ ಜ್ವಾಲೆಗಳೊಡನೆ ವಾಸಿಸಬಲ್ಲರು? ನೀತಿಯನ್ನು ಅನುಸರಿಸಿ ನಡೆಯುತ್ತಾ, ಯಥಾರ್ಥವಾಗಿ ಮಾತಾಡುತ್ತಾ, ಏನಂತೆ ಮಾತಾಡುತ್ತಾ, ದೋಚಿಕೊಂಡ ಲಾಭವನ್ನು ಬೇಡವೆನ್ನುತ್ತಾ, ಲಂಚ ಮುಟ್ಟದಂತೆ ಕೈ ಒದರಿಸಿಕೊಳ್ಳುತ್ತಾ, ಕೊಲೆಯ ಮಾತು ಕೇಳದೆ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾ, ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸನ್ನಿಧಾನದಲ್ಲಿ ವಾಸಿಸುವನು. ಈ ವಾಕ್ಯಗಳೆಲ್ಲ ಮತ್ತೆ ಓದಿ ಧ್ಯಾನಿಸಿರಿ. ಸಮಯವಾಯಿತು, ಸಭೆಗೆ ಹೋಗೋಣ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪರಲೋಕ ಸೇರಬೇಕೆಂದು ನಿಮ್ಮೊಂದಿಗಿರಬೇಕೆಂದು ನಾವು ಎಷ್ಟೋ ಆಶಿಸುತ್ತಿದ್ದೇವೆ. ಆದರೆ ನಿಮ್ಮ ರಾಜ್ಯದಲ್ಲಿ ನಿರಂತರವೂ ನಿಮ್ಮೊಂದಿಗೆ ಇರುವುದಕ್ಕಾಗಿ ಪರಿಶುದ್ಧ ಪರ್ವತದಲ್ಲಿ ಉರಿಯುತ್ತಿರುವ ಅಗ್ನಿಯೊಂದಿಗೆ ನಾವು ನಿವಾಸಿಸಬೇಕಾದರೆ ಪರಿಶುದ್ಧಗೊಳಿಸಲ್ಪಟ್ಟ ಜೀವಿತ ನಮಗಿರಬೇಕಲ್ಲವೇ? ಇಹಲೋಕ ಸಂಬಂಧವಾದ, ಶರೀರ ಸಂಬಂಧವಾದ, ಶರೀರ ಸಂಬಂಧವಾದ ಮನಸ್ಸಿನೊಂದಿಗೆ ಪರಲೋಕವನ್ನು ನಾವು ಸ್ವಾಧೀನ ಮಾಡಿಕೊಳ್ಳಲಾಗುವುದಿಲ್ಲವೆಂದು ಗುರುತಿಸಿ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗಲೇ ನಮ್ಮನ್ನು ನಾವು ಜಜ್ಜಿಕೊಳ್ಳುತ್ತಾ, ನಮ್ಮನ್ನು ನಾವು ಸರಿಯಾಗಿ ಸಿದ್ಧಪಡಿಸಿಕೊಳ್ಳುತ್ತಾ, ಶಿಲ್ಬೆ ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸುತ್ತಾ, ಅನ್ಯಾಯದಿಂದ ಬರುವ ಲಾಭವನ್ನು ತಳ್ಳಿ ಹಾಕುತ್ತಾ, ಅಪವಿತ್ರವಾದ ಕಾರ್ಯಗಳಿಗೆ ಅವಕಾಶ ಕೊಡದೆ, ಯಥಾರ್ಥವಾದ ಹೃದಯವುಳ್ಳವರಾಗಿ, ನೀತಿಯುಳ್ಳವರಾಗಿ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಲು, ಈ ಲೋಕ ಬಿಟ್ಟ ಕೂಡಲೇ ನಿಮ್ಮ ರಾಜ್ಯದಲ್ಲಿ ಇರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ನಿಮ್ಮ ಆಲಯದಲ್ಲಿ ನಿಮ್ಮ ಅಗ್ನಿ ಇರುವುದರಿಂದ, ನಿಮ್ಮ ಯಜ್ಞವೇದಿಯಲ್ಲಿರುವ ಅಗ್ನಿಗಳಿಂದ ನಮ್ಮ ತುಟಿಗಳು ಶುದ್ಧಿಗೊಳಿಸುವ ಹಾಗೆ, ನಮ್ಮ ಹೃದಯಗಳು ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಡುವ ಹಾಗೆ, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ಸಭೆಗಳಿಗೆ ಹೋಗಿರಿ, ದೇವರನ್ನು ಆರಾಧಿಸಿರಿ. ದೇವರ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಆತನ ಬರೋಣವು ಬಹು ಸಮೀಪವಾಗಿದೆ ಎಂದು ನಮ್ಮ ಸುತ್ತಲಿರುವ ಸೂಚನೆಗಳಿಂದ ನಮಗೆ ಗೊತ್ತಾಗುತ್ತಲೇ ಇದೆ. ಹಾಗಾಗಿ ಆತನ ಬರೋಣಕ್ಕಾಗಿ ಸಿದ್ಧಗೊಳ್ಳುವ ಹಾಗೆ ನಮ್ಮ ಹೃದಯಗಳನ್ನು ಶುದ್ಧವಾಗಿ ಕಾಪಾಡಿಕೊಳ್ಳೋಣ. ಹಾಗಾಗಿ ಕರ್ತನು ನಿಮಗೆ ಅನುಗ್ರಹಿಸಿರುವಂತಹ ನಿಮ್ಮ ಸಭೆಗಳಿಗೆ, ಆರಾಧನೆಗಳಿಗೆ ತಪ್ಪದೆ ಹೋಗಿರಿ. ಸಭೆಯಾಗಿ ಕೂಡಿ ಬಂದು ಕರ್ತನನ್ನು ಆರಾಧಿಸಬೇಕು. ಹಾಗೆ ಮಾಡುವಾಗ ದೇವರು ಎಷ್ಟೋ ಅದ್ಭುತವಾಗಿ ಆಶೀರ್ವದಿಸ್ತಾರೆ. ಲೈವ್ ಆಗಿ ಪ್ರತಿದಿನ ನಿಮಗಾಗಿ ಪ್ರಸಾರ ಮಾಡುವಂತಹ ಈ ಕಾರ್ಯಕ್ರಮ ಮತ್ತೆ ನಾಳೆ ಬೆಳಗ್ಗೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.